ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಹಾಕಿದ್ದ ಔಟ್ಫಿಟ್ ನ ಚೇಂಜ್ ಮಾಡಿ ಮತ್ತೆ ರೆಡಿ ಆದೆ. ಸೊ ನಾನು ಹೆಂಗ್ ಕಾಣಿಸ್ತಾ ಇದ್ದೀನಿ ಅನ್ನೋದನ್ನ ಕಮೆಂಟ್ ಮಾಡಿ. ಇಷ್ಟು ಚಂದ ನೀನು ದೃಷ್ಟಿ ಬೊಟ್ಟ ನೀಡಲೇನು. ಹಂಗೆ ನಾನು ಇವತ್ತು ನೈಟ್ ದರ್ಶನ ಇರಲ್ಲ ಅನ್ಕೊಂಡು ಏನು ಒಳ್ಳೊಳ್ಳೆ ಫೋಟೋಸ್ ವಿಡಿಯೋಸ್ ಮಾಡ್ಬೋದು ಅಂತ ಚೆನ್ನಾಗಿರೋ ಡ್ರೆಸ್ ಬೇರೆ ತಂದೆ. ಆದ್ರೆ ನಮ್ಮ ಏನೋ ದುರದೃಷ್ಟಕ್ಕೆ ನೈಟ್ ಬಿದ್ಬಿಟ್ಟದೆ. ನಮ್ ಕೆಂಚಿ ನೋಡಿ ಬೆಳಿಗ್ಗೆ ಹೆಂಗಿದ್ರು ಹಂಗೆ ಬರ್ತಾವಳೆ ಹುಚ್ಚಿ, ಹೆಂಗೆ ಒಂದ್ ಮಕನು ತೊಳ್ದಿಲ್ಲ, ಸೇಮ್ ಹುಚ್ಚಿನೇ. ಅಮ್ಮ ಹೆಂಗ್ ಕಾಣಿಸ್ತದ ನಮ್ಮ ಬೆಳಿಗ್ಗೆಯಿಂದ ಕೊಟ್ಟಿರೋ ರೋದ್ನೆಗೆ ಸಾಕ್ ಅನ್ಸ್ಬಿಟ್ಟದೆ ಅಲ್ವಾ? ಹೆಂಗ್ ಕಾಣಿಸ್ತಾ ಇದೀನ್ರಿ ಕೆಂಚವ್ರೆ? ಲೇಟ್ ಮಾಡ್ತಾಳೆ ಅಂತ ಈ ಡೈಲಾಗ್ ಹೇಳ್ತಿದಾರೆ ಏನೋ. ಗೈಸ್ ನಾನು ಅಲ್ಲಿಗೆ ಫೋನ್ ತಗೊಂಡು ಹೋಗಕ್ ಆಗಲ್ಲ, ಯಾಕಂದ್ರೆ ಅಲ್ಲಿ ಫೋನ್ ಅಲೋ ಇಲ್ವಂತೆ. ಸೊ ಅದರಿಂದ ನಾನು ಫೋನ್ ನಮ್ಮ ವರಲಕ್ಷ್ಮಿಗೆ ಒಯ್ದ್ಬಿಟ್ಟು ಹೋಯ್ತಾ ಇದ್ದೀನಿ. ಅದ್ರಲ್ಲಿ ನನ್ನ ತಮ್ಮ ಸ್ವಿಚ್ ಆಫ್ ಮಾಡಿ ಮಡಗಿರ್ತಾನೆ. ಗೈಸ್ ದರ್ಶನ ಮಾಡ್ಬಿಟ್ಟು ಇನ್ನ 24 hours ಆದ್ಮೇಲೆ ನಾನು ನಿಮ್ಗೆ ಸಿಗ್ತೀನಿ. ಬೈ ಬೈ. ನೆಕ್ಸ್ಟ್ ಡೇ ಗೈಸ್ ಏನಂದ್ರೆ 25 ಗಂಟೆ ಟೈಮ್ ಆದ್ಮೇಲೆ ದೇವಸ್ಥಾನದಿಂದ ಆಚೆ ಬಂದಿದ್ದೀನಿ. ನೆನ್ನೆ ನೈಟ್ ವಿಡಿಯೋ ಆಫ್ ಮಾಡಿದವಳು, ಸೊ ಇವಾಗ ಆನ್ ಮಾಡಿದ್ದೀನಿ. ಏನಂದ್ರೆ ನಮ್ಮ ಅಮ್ಮಂದು ಮತ್ತೆ ಇವಂದು ದರ್ಶನ ಯಾವ್ದೋ ಮಾಮೂಲಿ ಟೋಕನ್ ಇತ್ತು ಗೈಸ್. ನಂದು ಮತ್ತು ನಮ್ಮ ಮಮ್ಮಿದು ಮತ್ತೆ ಯಾವ್ದು ಇನ್ನೊಂದು ಒಂದೇ ಧರ್ಮ ದರ್ಶನ ಒಂದೇ ಗೈಸ್. ಧರ್ಮ ದರ್ಶನ ಮಾಡೋಕ್ಕೆ ಅಂತ ಹೋಗ್ಬಿಟ್ಟು ನೈಟ್ 10 ಗಂಟೆಗೆ ಹೋಗಿದ್ದವರು. ಇವಾಗ 10:30 ಎಲ್ಲ ಊಟ ತಿಂಡಿ ಎಲ್ಲ ಊಟ ಮುಗಿಸ್ಕೊಂಡು ಬಂದಿದ್ದೀವಿ ಗೈಸ್. ಊಟ ಏನ್ ಚೆನ್ನಾಗಿತ್ತು ಅಂದ್ರೆ ದೇವಸ್ಥಾನದಲ್ಲಿ ಗೈಸ್ ಮಜ್ಜಿಗೆ ಅನ್ನ ಕೊಟ್ಟಿದ್ರು ಗೈಸ್. ಇನ್ನ ತಿನ್ನಲ್ಲ ಅನ್ನಷ್ಟು ಚೆನ್ನಾಗಿತ್ತು. ಈಗ ಒಳ್ಳೆ ಮಜ್ಜಿಗೆ ಊಟ ಆಯ್ತು. ಗೈಸ್ ಊಟ ಮಾತ್ರ ಹೊಸಿ ಚೆನ್ನಾಗಿರಲಿಲ್ಲ. ಊಟನೂ ಆಯ್ತು. ಇರೋ ನಿಮಿಷ ಎಲ್ಲೂ ಹೊಟ್ಟೋಗಿರಕ್ಕಿಲ್ಲ. ಅದಕ್ಕೆ ನಿಮ್ಮ ಮಮ್ಮಿ ಇರ್ಲಿಲ್ವಾ? ಹೆಂಗ್ ಬಂದಾರ ಏನು ಅನ್ನೋ ಯೋಚನೆ ಇತ್ತು ಅಷ್ಟು. ಮಮ್ಮಿ ನಾನು ಅದನ್ನೇ ಮಾತಾಡ್ಕೊಂಡಿದ್ದು. ದೇವಸ್ಥಾನ ದರ್ಶನ ಎಲ್ಲ ಚೆನ್ನಾಗಾಯ್ತು. ಅದಾದ್ಮೇಲೆ ನಿನ್ನೆ 10 ಗಂಟೆ 10:30 ಹೋಗಿದ್ದವರು. ಸೊ ಇವಾಗ 10:30 ಬಂದಿದ್ದೀವಿ ವಾಪಸ್ಸು. ಅಯ್ಯೋ ಲಾಡ್ ಚಿಂತೆ ಎಲ್ರಿಗೂ. ಅದಾದ್ಮೇಲೆ ಗೈಸ್ ಏನಂದ್ರೆ ನಮ್ದು ಧರ್ಮ ದರ್ಶನ ಇದ್ದಿದ್ದು ಹೆಂಗೆ ಅಂದ್ರೆ ಫುಲ್ಲು ರೀಲ್ಸಲ್ಲೆಲ್ಲ ನೋಡಿದ್ರೆ ರಶ್ಶು ಅನ್ನೋದಿತ್ತು. ಆದರೆ ರಶ್ ಏನು ಇರಲಿಲ್ಲ ಗೈಸ್. ಅದು ರಶ್ ಇತ್ತು ಗೈಸ್. ಅಂದರೆ ಅಂದರೆ ನಮಗೆ ನಾವು 10 ಗಂಟೆ ಅಷ್ಟರಲ್ಲಿ ಅಂದರೆ ಅದು 33 ಕಿಲೋಮೀಟರ್ ನಡಿಬೇಕಂತೆ. ನಮ್ಮದೇ 10 ಗಂಟೆ ರಾತ್ರಿ 10 ಗಂಟೆ ಶುರು ಮಾಡಿದವರು. ಬೆಳಗ್ಗೆ 7 ಗಂಟೆ ಅಷ್ಟರಲ್ಲೆಲ್ಲ 33 ಕಿಲೋಮೀಟರ್ ನಡ್ಕೊಂಡು ಹೋದ್ವಿ. ಅದಾದಮೇಲೆ ಒಂದು ರೂಮ್ ಕೊಟ್ಟರು. ಅಲ್ಲಿ ಮಲಗಿದ್ದೆದ್ದು ತಿರ್ಗಿ ಇನ್ನೊಂದು ರೂಮಿಗೆ ಶಿಫ್ಟ್ ಮಾಡಿದ್ರು. ಅಲ್ಲಿ ಬೆಳಿಗ್ಗೆ 8 ಗಂಟೆಯಿಂದ ಸಂಜೆ ಎಷ್ಟು ಗಂಟೆಗೆ ಮಮ್ಮಿ ನಾವು ದರ್ಶನ ಕೊಟ್ಟಿದ್ದು? ಈಚೆ ಬಿಟ್ಟಿದ್ದು ನಮ್ಮನ್ನ 4:30ಗೆಲ್ಲ ಬಿಟ್ರು. 4:30ವರೆಗೂ ನಿದ್ದೆ ಮಾಡಿದ್ದೀವಿ. ತಿಂಡಿನ ಅವರು ಉಪ್ಪಿಟ್ಟು ಬಿಸಿಬೇಳೆ ಬಾತು ಎಲ್ಲ ಕೊಡ್ತಾರೆ. ಆಮೇಲೆ ಹಾಲು ಟೈಮ್ಗೆ ಹಾಲು ಕೊಡ್ತಾರೆ, ಮಜ್ಜಿಗೆ ನೀರು ಏನು ಎಲ್ಲ ಕೊಡ್ತಾರೆ. ಏನಕ್ಕೂ ಇದು ಪ್ರಾಬ್ಲಮ್ ಇಲ್ಲ. ಆರಾಮಾಗಿ ದರ್ಶನ ಮಾಡ್ದು. ನಿಮ್ಗೆಲ್ಲ ಸಿಗ್ತಾ ಇತ್ತಾರ? ನಮಗೂ ಸಿಕ್ತು. ಹಾಲು ಕೊಟ್ರು, ಮತ್ತೆ ಕಾಫಿ ಅದೇ ಹಾಲು ಪೌಡರ್ ಹಾಕಿ ಕಾಫಿ, ಮತ್ತೆ ಇದು ಏನಪ್ಪ ಇದು ಬಿಸಿಬೇಳೆ ಬಾತು. ಒಳ್ಳೆ ದರ್ಶನ ಅಂತೂ ಆಯ್ತು. ಗೈಸ್ ನಾನು ಇದ್ದ ಸ್ಥಿತಿ ನೋಡಿದ್ರೆ ನಾನು ದರ್ಶನ ಮಾಡಲ್ಲ ಅನ್ಕೊಂಡಿದ್ದೆ. ನಿನ್ನೆ ಮಾಮೂಲಿ ಇದ್ದೀರಾ? ಏನ್ ನೋಡಿದ್ರಿ? ಏನೋ ಬಂದು ಬಿತ್ಕೋತಾಳೆ ಅನ್ಕೊಂಡಿದ್ದ ನಾವು ಪಕ್ಕ. ಕರ್ಕೊ ಬಂದಿರೋಳು ಯಾರು? ದರ್ಶನ ಹೆಂಗಿತ್ತಮ್ಮ ದರ್ಶನ ಮಾತ್ರ ಎಷ್ಟು ಸಾಕಾಗೈತೆ. ನೀನೇ ಹೇಳು. ನೀವು ಗೋವಿಂದನ್ ಕೂಗ್ತಿದ್ರಲ್ಲ ಜೀವ ಬರ್ಬೇಕಿದ್ರೆ. ಆ ಗೋವಿಂದನ್ ಕೂಗಜ್ಜಿ ಗೋವಿಂದ ಅಂತ ಅಲ್ಲ, ಅಲ್ಲಿ ಕೂಗ್ತಿದ್ರಲ್ಲ ಹಾಸ್ಟೆಲ್ ಕೂಗಿ. ರಿಪೀಟ್ ಅಜಯ್ ಇನ್ನೊಂದ್ಸಲ. ಈ 3 ಸಲ ಕೂಗ್ಬೇಕು ಗೋವಿಂದನ. ಇಲ್ಲ ಇನ್ನೊಂದ್ಸಲ ಏನ್ ತಗೊಡ್ಬೇಕಜ್ಜಿ? ತಿನ್ನಕ್ ತಗೊಡ್ಬೇಕಾ? ಏನ್ ಬೇಕು? ಏನ್ ಬೇಕದು? ಏನು ಸಿಹಿ ಬೇಡ, ಖಾರ ಅವು ಇವು ತಿನ್ನ. ಖಾರ ಐಟಮ್ ಬೇಕಾ? ಖಾರ ಐಟಮ್ ಬೇಕಾ? 1 kg ಬೇಡ ಕಣಪ್ಪ. ಏನು ಸ್ವಲ್ಪ ಆದ್ರೆ ಸಾಕು. ತಿನ್ನೋಕೆ ನೋಡವ 1 kg ತಕೊಂಡವ್ರೆ. ಅದನ್ನ ಗೋವಿಂದ ಅಂತ ನಿದ್ದೆ ಬರ್ತಾ ಇಲ್ಲ. ಹೋಗುವ ನಿಜ ಮತ್ತೆ
ಜಿಲ್ಲೆಟ್ಟಪ್ಪ ನೀನು ನೀನ್ ಇಷ್ಟಕ್ಕೆ ಇಷ್ಟ ಲೆಗ್ತಿದಿ ಅಂದ್ರೆ ನಾವ್ ಇನ್ನೇ ಬ್ಯಾರೆ ಬೇರೆ ಮಾಡ್ಕಿಲ್ಲ ಇನ್ ಎಷ್ಟ್ ಲೆಗ್ದಿರೋ ಲೆಕ್ಕ ಹಾಕೊಂಡು ನಾನು ಮಮ್ಮಿ ಅದ್ನೇ ಮಾತಾಡ್ಕೊತಿದ್ದ ಈ ಪಕ್ಕ ನಮ್ಮ ಅವ್ವನ್ ಜ್ಞಾನ ಇಲ್ಲ. ನೋಡ್ಕೊಂಡ್ ಬರೋದು ಇಲ್ಲಿ ಬರ್ತಾಳೆ ನೋಡಿ ಇವ್ನಿಗೆ 2 ವರ್ಷ ನಿಮ್ಮ ಅಮ್ಮನೇ ಬರ್ತಾ ಅನ್ನೋದು. ನಿಮ್ ಅವ್ವನ್ಗೆ ಏನಿಲ್ಲ ಇಲ್ಲೇ ನಮ್ಮ ಅವ್ವನ್ಗೆ ಏನಿಲ್ಲ ಇಲ್ಲೇ ಇರುತ್ತೆ ಹಂಗೆ ಅನ್ಕೊಂಡಿದ್ದೆ ನೋಡು ನಮ್ಗೆ ಗೊತ್ತಿಲ್ವಾ ನಮ್ ಜೋರ್ ಸತ್ಯ. ಆ ವಾಟಿ ಹೊಸಿ ಎಲ್ಲ ಏತಮ್ಮ ಬಿಡ ಅಲ್ಲಿ ಇದ್ರೊಳಗಡೆ ನುಗ್ತೀನಿ ಅಂತಾಳೆ ದೊಡ್ಡಮ್ಮ. ಅದೇ ಹುಚ್ಚಿದ್ರು ನಾನು ಯಾರು ಹೊಟ್ಟಿತನೋ ಅಂತ ಬಂದ್ಬಿಟ್ಟು ಮಮ್ಮಿ ಕರ್ಕೊಂಡು ಏನ್ ಮಾಡಿ ಹೌದು ಇದ್ದಿದ್ ನನ್ಗೆ ಎಷ್ಟು ಹೊಟ್ಟೆ ನೋವಿತ್ತು ಅಲ್ಲ ಹೇಳ್ಬೇಕಂದ್ರೆ ದೇವ್ರ ದರ್ಶನನೇ ಮಾಡಲ್ಲ ಅನ್ಕೊಂಡಿದ್ದೆ. ಹೆಂಗೋ ಆಯ್ತು ದೇವರು ಕೆಂಚಿ ಆಯ್ತು ಹೆಂಗೋ ಏನಂತೀನಿ ನೋಡಿ ನಾನ್ ಕರ್ಕೊಂಡು ದರ್ಶನ ಹೆಂಗ್ ಮಾಡ್ಸ್ಕೊಂಡ್ ಬಂದೇನೆ ಅಜ್ಜಿ ಅಜ್ಜಿ ಹೆಂಗಿರೋದು ಆಂಟಿ ನಾವ್ ಫೋನ್ ಇರ್ಬೇಕಿತ್ತು ಒಳ್ಳೆ ಎಂಟರ್ಟೈನ್ಮೆಂಟ್ ಬ್ಲಾಗ್ ಅನ್ಕೊಳ್ಳಿ. ಇದು ನನ್ ಬೆಸ್ಟ್ ಬ್ಲಾಗ್ ಆಗೋದು ಈ ಬ್ಲಾಗ್ ಮಾಡಿದ್ರೆ ನಾನು ಅಷ್ಟು ನಾಳೆ ತನಕ ಅದೆಲ್ಲನೂ ಮಾಡ್ಕೊಬಿಡತ್ತೆ. ಫೋನ್ ಅಲೋ ಇಲ್ವಲ್ಲ ಕೊಡ್ಬೋದಿತ್ತು ಎಲ್ಲಿ ತನಕ ಈಚೆ ಬರೋ ತನಕ ಇತ್ತು ಅದು ಈಸ್ಕೊಳಕ್ ಹಿಂಸೆ ಆಗೋದು. ಹೌದು ಏನಂದ್ರೆ ಫೋನ್ ಅಲೋ ಇತ್ತು ಬಟ್ ಎಲ್ಲಿ ಕೊಟ್ಟು ಎಲ್ಲಿ ಬರ್ತೀವಿ ಅನ್ನೋದೇ ಗೊತ್ತಾಗಲ್ಲ. ಯಾಕೆಂದ್ರೆ ನಮ್ದು ಧರ್ಮ ದರ್ಶನ ಇದ್ದಿದ್ದು ಇಲ್ಲ ಅಂದಿದ್ರೆ ತಗೊಂಡ್ ಹೋಗ್ಬೋದಿತ್ತು. ಅದಾದ್ಮೇಲೆ ಅದೇ ವಯಸ್ಸು ಆಗಿದ್ದು ಒಳ್ಳೆ ವ್ಲಾಗ್ ಮಾಡ್ಬೋದಿತ್ತು. ಆದ್ರೆ ಪ್ರಾಬ್ಲಮ್ ಫೋನ್ ತಗೋಗಿದ್ರೆ ಇರ್ದಿದ್ದೆ ದೊಡ್ಡ ಪ್ರಾಬ್ಲಮ್ ಆಗಿದ್ದು. ಆಮೇಲೆ ಅಲ್ಲಿ ಯಾರೊಬ್ರು ಸಬ್ಸ್ಕ್ರೈಬರ್ ಸಿಕ್ಕಿದ್ರು ಪಾಪ ಅವರು ವ್ಲಾಗ್ ಮಾಡೋಕೆ ಅಂತ ಅಂದ್ಬಿಟ್ಟು ನೀವು ವ್ಲಾಗ್ ಮಾಡ್ತಾ ಇಲ್ವಾ ಇವತ್ತು ಮಾಡಿ ಅಂತ ಕೇಳ್ತಾ ಇದ್ರು. ಸೊ ಫೋನೇ ತಗೊಂಡ್ ಹೋಗಿರ್ಲಿಲ್ಲ ನಾನು. ನನ್ಗಾರ ಹೇಳಿದ್ರೆ ಫೋನ್ ಹುಚ್ಚ ಬಂದು ಫೋನ್ ಯಾರು ತಂದಿರ್ಲಿಲ್ಲ. ಧರ್ಮ ದರ್ಶನ ನಮ್ದು ಕೀಪ್ಯಾಡ್ ಫೋನ್ ತಂದಿದ್ರು ಅಪ್ಪ ನಗ್ದು ಸಾಕಾಗೋಯ್ತು. ಆಮೇಲೆ ನೆನ್ನೆ ಹೋಗಿರೋದು ನಾನು ಬೆಳಿಗ್ಗೆ ಹೋಗಿರೋದು ಅನ್ನೋ ತರ ಫೀಲು. ನೆನ್ನೆ ನೈಟ್ ಇಷ್ಟೊತ್ತಲ್ಲಿ ಹೋಗಿದ್ದು ಕರೆಕ್ಟ್ ಆಗಿ 9 ಇಷ್ಟೊತ್ತಿಗೆ ಬಂದಿದೀವಿ 10:30 10:30 ಎಲ್ಲ ಮುಗಿಸ್ಕೊಂಡ್ ಬಂದಿದೀವಿ. ತಿಂಡಿ ಊಟ ಹಾಲು ಕಾಫಿ ಎಲ್ಲ ನೀವು ಹೋಗಿ ಏನ್ ಮಾಡ್ಕೊಂಡ್ ಬಂದಿಲ್ಲ. ಸ್ನಾನ ಮಾಡ್ಕೊ ಫ್ರೆಶ್ ಆಗಿ ಹೋಗ್ಲಿಲ್ವಾ? ಇನ್ನೇನ್ ಅಲ್ಲಿ ಹೋಗಿ ನಾವು ಬೆಡ್ ಹಾಸ್ಕೊಂಡ್ ಮಲ್ಗಿದ್ವಾ ದರ್ಶನ ಮಾಡೋಣ. ನಮ್ ಮಲ್ಕೊಂಡ್ರೆ ಸಾಕು ಅನ್ನಂಗ ಆಗಿತ್ತು. ಆವಂಟಿ ಅಂಗಡಿ ಏನಂದ್ರೆ ನಮ್ ಕಡೆಯವ್ರು 3 ಜನ ಮಿಸ್ ಆಗಿ ಹೋಗ್ಬಿಟ್ಟವ್ರೆ. 3 ಜನ ಮಿಸ್ ಆಗಿಲ್ಲ. ಅವರು ಏನ್ ಮಾಡವ್ರೆ ಅಂದ್ರೆ ಹಾಲು ಕೊಡ್ತಾ ಇದಾರೆ. ಯಾರು ಹಾಲು ಇಸ್ಕೊಂಡಿರ್ಲಿಲ್ಲ. ನಮ್ಮ ಆಂಟಿ ಮತ್ತೆ ಮಿಸ್ ಆಗಿರೋ ಮಗ ಇಬ್ರು ಮಾತ್ರ ಹಾಲು ಇಸ್ಕೊಂಡಿದ್ದು. ಹಾಲು ಇಸ್ಕೊಂಡು ಇವ್ರು ಏನ್ ಮಾಡಿದ್ರು ಕುಡಿತಾ ಆಚೆಗೆ ಬಂದ್ರು. ಅವ್ರೇನ್ ಮಾಡಿದ್ರು ಕುಡಿತಾ ಅಲ್ಲೇ ಕುತ್ಕೊಂಡ್ಬಿಟ್ಟವ್ರೆ. The next day. ಕವಿದನ್ನ ಇನ್ನೊಂದ್ ಸಲ ಹೋಗ್ಬಿಡ. ಇನ್ನೊಂದ್ ಲಾಸ್ಟ್ ಅಜ್ಜಿ ಕೂಗಜ್ಜಿ ನಿಂಗೆ ಎಷ್ಟು ಸಮಾಧಾನ ಆಯ್ತು ಅಷ್ಟು ಕೂಗಜ್ಜಿ. ಏನ್ ಬೇಕಜ್ಜಿ? ವಡೆ ತಕೊಡ್ದೆ ಹೋಯ್ತಿಯೇ ವಡೆ ಬಾಜಿ ವಡೆ ಅಷ್ಟೇ ಅಲ್ವಾ ಕೊಡಿಸ್ತೀನಿ ಬನ್ನಿ ಅಜ್ಜಿ. ಇಡ್ಲಿ ಕೊಡಿಸ್ತೀನಿ ಬನ್ನಿ. ವಡೆ ನಿದ್ದೆ ಮಾಡಿ ಕೇಳು ಬೇಜಾರ್ ಮಾಡಿದ್ನವ ಇಲ್ಲ ಎಲ್ಲಿ ಬೈತಿದೆ ಗೊತ್ತಾ ಇದು ಸ್ಟೇಟಸ್ ಹಾಕ್ತಾಳೆ ಯೂಟ್ಯೂಬ್ ಬೋರ್ಲಿ ಬಿಡು ಮಂತ ಏನು ನಮ್ ಫೇಮಸ್ ಗೈಸ್ ನಾನು ಮೊನ್ನೆ ಎಲ್ಲ ಕರೆಕ್ಟಾಗಿ ವ್ಲಾಗೇ ಮಾಡೋಕ್ಕಾಗಿಲ್ಲ.
ಏಕೆಂದರೆ ಮೊನ್ನೆ ಎಲ್ಲ ಬಂದಿದ್ದೆ ನಾನು ಊರಿಂದ ಹೊರಟಾಗೆಲ್ಲ ಬರೀ ಜರ್ನಿನೇ ಆಯಿತು. ನಮ್ಮೂರಿಂದ ಊರಿಗೆ ಜರ್ನಿ, ಊರಿಂದ ಮಾಮೂಲಿ ತಿರುಪತಿಗೆ ಜರ್ನಿ ಮಾಡೋದೇ ಆಯಿತು. ಅದಾದಮೇಲೆ ಇನ್ನು ತಿರುಪತಿಗೆ ಬಂದಿದ್ದ ದಿನ ವ್ಲಾಗ್ ಮಾಡೋಕ್ಕೆ ಫೋನು ಸ್ವಿಚ್ ಆಫು, ಸ್ಟೋರೇಜ್ ಇಲ್ಲ, ಇದೇ ಪ್ರಾಬ್ಲಮ್ ಆಯಿತು. ನೆನೆ ಮಾಡೋದ ಅಂದರೆ ನೆನೆ ಹೋಗಿ ನಾವು 24 hours ಆಚೆಗೆ ಬರಲಿಲ್ಲ, ಅಲ್ಲೇ ಲಾಕ್ ಮಾಡ್ಕೊಂಡಿದ್ರು. ಸೊ ಬರೋಕ್ಕೆ ಮಾಡೋಕ್ಕೆ ಆಗಲಿಲ್ಲ ವ್ಲಾಗ್ನು. ಅದಕ್ಕೆ ಇವತ್ತೇ ಕರೆಕ್ಟಾಗಿರೋದು ಗೈಸ್. ನಾನು ಅದಕ್ಕೆ ಇವತ್ತು ವ್ಲಾಗ್ ಮಾಡ್ತಿದ್ದೀನಿ. ಇವತ್ತು ಪೂರ್ತಿ ವ್ಲಾಗ್ ಮಾಡಬೇಕು ಅಂದ್ಕೊಂಡಿದ್ದೀನಿ. ಸೊ ನೋಡೋದಾಗ ಹೆಂಗಾಯ್ತದೆ ಅಂತ. ಇವಾಗ ನೆಕ್ಸ್ಟು ಒಂದೇ ದೇವಸ್ಥಾನ ಇರೋದು ಕಾಳಸ್ತಿ, ಅದನ್ನು ನೋಡ್ಕೊಂಡು ಡೈರೆಕ್ಟ್ ಇವಾಗ ಟ್ರೈನಲ್ಲಿ ನಮ್ಮ ಬಳ್ಳಳ್ಳಿಗೆ ಹೋಗೋದೆ. ಏನಂತೀರ ಗೈಸ್? ಒಂಚೂರು ಮೊಸರನ್ನ ಕೊಟ್ಟರು ಹೊಟ್ಟೆ ತುಂಬಲಿಲ್ಲ. ಇಡ್ಲಿ ತಿನ್ಬೇಕು ಏನಾದ್ರು. ಏನ ಏರುವಾಸಿ ಹತ್ರ ಕೂತೀರಿ ಏನಮ್ಮ? ಒಂದೊಂದು ಅಂಡೆ ಬೇಕಲ್ಲಿ ನಿಮ್ಗೆ ಹೇಳ್ತಂತಾರೋ. ಅಂಡೆ ಪ್ರಸಾದ ಅಂದ್ರೆ ಇಷ್ಟೇ ಕೊಡೋದು, ಪ್ರಸಾದ ಅದು ಅಷ್ಟೇ. ಅದಕ್ಕೆ ಪ್ರಸಾದ ಅನ್ನೋದನ್ನ 2 ನಿಮಿಷಕ್ಕೂ ಏನಾದ್ರೂ ನೀನ್ ತಿಂತಿರ್ಬೇಕು, ಲೇಟಾಗಿ ಸಾಯ್ಬೋದು ಅಂತ ಹೇಳಿದಾರೆ ಡಾಕ್ಟರ್ ನನಗೆ. ಇಷ್ಟು ದಪ್ಪ ಕೊಟ್ಟಿರೋ ಒಂದು ಲಡ್ಡು ಅಷ್ಟು ದಪ್ಪನೂ ಇರ್ಲಿಲ್ಲ. ಅದು ಹೊಟ್ಟೆ ತುಂಬುತ್ತಾ ಇಡ್ಲಿ ಕೊಡ್ಸ್ತಾ ಹೊಡಿತಾಳೆ. ನಾನು ಕೊಡ್ತೀನಿ ಮಮ್ಮಿ ಇಡ್ಲಿ. ಯಾವ ಇಡ್ಲಿಯಾ ಮೊಸರನ್ನ ತಿಂದಿರು ಇವಾಗ. ಮೊಸರನ್ನ ಸಾಕದ್ದ ಸಾಕು. ನಾವು ಪೊಂಗಲು ಒಂದಿಷ್ಟು ಪೊಂಗಲ್, ಇಷ್ಟು ಪ್ರಸಾದ ತರ ತಿನ್ಬೇಕು. ಪೊಂಗಲ್ ನಾವು ತಿಂದಿದ್ದಾವ, ನಾವು ಮೊಸರನ್ನ ಅಷ್ಟೇ ತಾನೇ ತಿಂದಿರೋದು. ಕೊಡು ಬೇಸಿಗೆ ಏನಾಯ್ತದೆ ಏನೋ ಗೊತ್ತಿಲ್ಲ, ಏನೋ ಒಂದು ಮಾಡಬೇಕು, ಮಾಡ್ತೀವಿ ಅಷ್ಟೇ. ಆಂಟಿ ದರ್ಶನ ಎಲ್ಲ ಹೆಂಗಾಯ್ತು? ಸೂಪರ್ ಆಗಾಯ್ತು. ಹಾಂ ಚೆನ್ನಾಗೈತಾ ಎಲ್ಲ? ತುಂಬಾ ಚೆನ್ನಾಗಾಯ್ತು. ನಾವು ಇವಾಗ ಕಾಳಹಸ್ತಿಗೆ ಹೋಗ್ತಾ ಇದ್ದೀವಿ. ಖುಷಿ ಆಯ್ತಾ ಆಂಟಿ ಎಲ್ಲ? ತುಂಬಾ ಖುಷಿ ಆಯ್ತು. ದೇವ್ರು ತುಂಬಾ ಚೆನ್ನಾಗಿ ದರ್ಶನ, ತುಂಬಾ ಚೆನ್ನಾಗಾಯ್ತು. ತಿಂಡಿ ಆಂಟಿ ಇವಾಗ? ತಿಂಡಿ ಇವಾಗ ಇಡ್ಲಿ ವಡೆ ತಿಂತೀವಿ. ಈಗ ದೇವಸ್ಥಾನದಲ್ಲಿ ಮೊಸರನ್ನ ಕೊಟ್ಟಿದ್ದಾರೆ, ತಿಂದಾಯ್ತು. ಈಗ ಹೋಗಿ ಇಡ್ಲಿ ವಡೆ ತಿನ್ಬಿಟ್ಟು ನಾವ್ ಇವಾಗ ಕಾಳಹಸ್ತಿಗೆ ಹೊರಡ್ತಾ ಇದೀವಿ. ನೆಕ್ಸ್ಟ್ ಕಾಳಹಸ್ತಿ ಮುಗಿಸ್ಕೊಂಡು ರೈಲ್ವೆ ಸ್ಟೇಷನ್ ಊರಿಗೆ ಹೋಗ್ತೀವಿ. ಊರಿಗೆ ಹೋದ್ಮೇಲೆ ಆಂಟಿ? ಊರಿಗೆ ಹೋದ್ಮೇಲೆ ರೆಸ್ಟ್ ಮಾಡ್ತೀವಿ. ರೆಸ್ಟ್ ಮಾಡ್ಬಿಟ್ಟು ಆಮೇಲೆ ಪ್ರಸಾದ ಹಂಚಿ ಎಲ್ಲಾರ್ಗು ಎಂಜಾಯ್ ಮಾಡ್ತೀವಿ ಅಷ್ಟೇ. ಬಾಯ್ ಬಾಯ್ ಬಾಯ್. ಫ್ರೆಂಡ್ಗಳಾಗ್ಲೇ ಮೈಕು ಬಿಚ್ಕೊತಾಗತ್ತೀನಿ ಆಂಟಿ. ನೆಕ್ಸ್ಟ್ ಕಾಳಹಸ್ತಿ ಮುಗಿಸ್ಕೊಂಡು ಟ್ರೈನ್ ಹತ್ಬೇಕು. ಟ್ರೈನು ನೈಟ್ 9 ಗಂಟೆ ಅಲ್ವಾ ಆಂಟಿ? ಟ್ರೈನ್ ಬಂದು ನೈಟ್ 9 ಗಂಟೆ ಇರೋದಂತೆ. ಏನದಿ ಅಂಕಣಜ್ಜಿ ಬೇಜಾರಾಗ್ಲಿಲ್ಲ, ಅಜ್ಜಿ ಇದ್ರು ಅಂತ ಆಂಟಿ. ನಮ್ಮ ಇಡ್ಲಿ ವಡೆ ಪಾನಿಪುರಿ ಬೇಡ. ಏಕೆ? ಎಣ್ಣೆ ಕೊಬ್ಬರಿ ಎಣ್ಣೆ ಹಾಕ್ತಾರೆ ಈ ಕಡೆಗೆ. ನಿಜ ಕೊಬ್ಬರಿ ಎಣ್ಣೆ ಏನು ತಿನ್ಬೇಡ, ಆರಾಧನೆ ಆಗೋದು. ನಮ್ಗೆ ಎಷ್ಟು ಬೇಕೋ ಅಷ್ಟು ತಿನ್ಕೋಬೇಕು. ಸರಿ. ಕ್ಯೂಟ್ ಅಜ್ಜಿಗೆ. ಆಂಟಿ ಹೇಳಿ. ಆಮೇಲೆ ಒಂದು 5 ಡಜನ್ ಬೆಳೆ 100 ರೂಪಾಯಿ ಎಲ್ಲ ಹೇಳು. 5 ಡಜನ್ 100 ರೂಪಾಯಿಗೆ ಆಂಟಿ. ಏನಂತ ಹೇಳ್ಬೇಕು? ಏನೇ ಸಿಗ್ತಾವೆ ಅಲ್ಲಿ? 1000 ರೂಪಾಯಿ ಕೊಡ್ತಾರೆ ಅಂತ ನಾನು ಅವ್ರ ಅಂಗಡಿ ಪ್ರಮೋಷನ್ ಮಾಡ್ಕೊಟ್ರೆ. ಹೇಳಿ ಆಂಟಿ, ನಿಮ್ಮ ಅಂಗಡಿಲಿ ಏನೇನು ಸಿಗುತ್ತೆ ಹೇಳಿ. ನಮ್ಮ ಅಂಗಡಿಲಿ ಹಗ್ಗ ಮುಗ್ದಾರ ಆಮೇಲೆ ಬಳೆಗಳು ಎಲ್ಲ ತುಂಬಾ ಕಡಿಮೆ ರೇಟಲ್ಲಿ ಕೊಡ್ತೀವಿ. ದಯವಿಟ್ಟು ವಿಸಿಟ್ ಮಾಡಿ. ಲಕ್ಷ್ಮಿ ಫ್ಯಾನ್ಸಿ ಸ್ಟೋರ್, ನಿಡಘಟ್ಟ. ಲಕ್ಷ್ಮಿ ಮಂಡ್ಯ ಜಿಲ್ಲೆ ಮದ್ದೂರು ತಾಲೂಕು ಹೇಳ್ಬೇಕು. ಅಕ್ಕಪಕ್ಕ ಮಂಡ್ಯ ಮದ್ದೂರವ್ರು ಯಾವ್ದೇ ಅಂಗಡಿ ಸಿಕ್ಕರು ಹೋಗ್ಬಿಡಿ, ನಿಡಘಟ್ಟಕ್ಕೆ ಹೋಗ್ಬಿಟ್ಟು ಲಕ್ಷ್ಮಿ ಬ್ಯಾಂಗಲ್ ಸ್ಟೋರ್ ಆಂಟಿ. ಲಕ್ಷ್ಮಿ ಬ್ಯಾಂಗಲ್ ಸ್ಟೋರ್ ಅಂದ್ರೆ ಸಾರಿ ಬ್ಯಾಂಗಲ್ಲು ಎಲ್ಲ ಸಿಗುತ್ತೆ. ನಮ್ಮಮ್ಮ ಎಂತ ಬುದ್ಧಿವಂತೆ ಅಂದ್ರೆ ಜಿಯಪ್ಪ ನಾವು ಬಂದು ಟೆಂಪೋ ಮೇಲೆ ಬಟ್ಟೆ ಒಣಗಾಕತ್ತಿರೋದು ಕೇಳ್ಕೊಂಡು ನಾವು ಬೆಳಿಗ್ಗೆ ನಾಳೆ ಬೆಳಿಗ್ಗೆ ಎಷ್ಟೊತ್ತಿಗೆ ಹೋಗ್ತೀವ ಊರಿಗೆ. ಗೈಸ್ ಇಂಡಿಯನ್ ಮಾಮ್ಸ್. ನಮ್ಗೆ ಗೊತ್ತಾಗಲ್ಲ. ಇಂಡಿಯನ್ ಮಾಮ್ಸ್ ಅಲ್ಲ, ಕರ್ನಾಟಕ ಮಾಮ್ಸ್ ಅನ್ಬೇಕು ಇವ್ರನ್ನ. ಇಂಡಿಯಾದಲ್ಲಿ ಎಲ್ರಿಗೂ ಹೇಳಿದ್ರೆ ತಪ್ಪಾಗಿ ಹೋಗ್ಬಿಡುತ್ತೆ. ಬೇರೆ ಬೇರೆ ಥರ ಜನಗಳಿರ್ತಾರೆ. ವರ ಏನು ಬುದ್ಧಿವಂತ ಇದ್ರೆ ಟೆಂಪೋ ಮೇಲೆ ಹೋಗಿ ಬಟ್ಟೆ ಒಣಗಾಕತ್ತಿರೋದು. ಕಾಳಹಸ್ತಿಗೆ ಬಂದಿದ್ದೀವಿ. ಲಿಂಗ ಇದೆ, ಹಾವಿದೆ, ಎಲ್ಲ ಇದೆ. ಎಲ್ಲ ಚೆನ್ನಾಗಿ ಒಳ್ಳೇದಾಗ್ತದೆ.
ಈ ದೇವಸ್ಥಾನಕ್ಕೆ ದೋಷ ಇದ್ದವರೆಲ್ಲ ಬಂದು ಪೂಜೆ ಮಾಡಿದ್ರೆ ಒಳ್ಳೇದಾಗುತ್ತೆ ಅಂತವ್ರೆ. ಅದಕ್ಕೆ ಈ ದೇವಸ್ಥಾನಕ್ಕೆ ಬಂದ್ರೆ ಒಳ್ಳೇದು. ಅದಕ್ಕೆ ಬಂದಿದ್ದೇವೆ. ನಾಗದೋಷ ಏನಿದ್ರೇನು ಪರಿಹಾರ ಐತೆ. ಅದಕ್ಕೆ ದೇವ್ರಿಗೆ ಬಂದು ಮಾಡ್ಕೊಡೋದು ಒಳ್ಳೇದು ಅಂತ. ಎಷ್ಟು ರಶ್ ಐತೆ ಅಂದ್ರೆ ಹೆವಿ ರಶ್ ಐತೆ. ಇವ್ರು ಹೋಗ್ಬಿಟ್ಟು ಖಾಲಿ ಮೈಕ್ ಇಟ್ಕೊಂಡು ಈ ಮೈಕ್ ಬಾಕ್ಸ್ ತಗೊಂಡು ಕ್ಯಾಮ್ರಾ ಅನ್ಕೊಂಡು ನಿಮ್ ಅಭಿಪ್ರಾಯ ಹೇಳಿ, ನಿಮ್ ಬಗ್ಗೆ ಹೇಳಿ. ಕ್ಯಾಮ್ರಾ ಅಲ್ಲ ಆಂಟಿ, ಅವ್ರು ಬಕ್ರಾ ಮಾಡ್ತವ್ರೆ. ಕ್ಯಾಮ್ರಾ ಅಲ್ಲ. ಅಪ್ಪಿ ಅಂತ ಬಿಕ್ಕಳ್ತಾ ಇದ್ರೆ ನನಗೆ ತಿಕ್ಕಿ ಹಿಡಿಯುತ್ತೆ. ತಿರುಪತಿ ದರ್ಶನ ಮಾಡಿದಾಗ ರಶ್ ಅಲ್ಲಿ ಇದ್ವಲ್ಲ, ಈ ಊಟಕ್ಕೆ ರಶ್ ಐತೆ ಫುಲ್ಲು. ಈ ಸಂಪ್ರದಾಯ ಇಲ್ಲಮ್ಮ. ಸ್ವಲ್ಪ 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 ಯಾರ ಮಗಳು ಇಲ್ಲ ಅಲ್ಲಿ. ಎದ್ರು ಕಂಡೆ ಗಟ್ಟೆಗೆ ಕಿಡ್ಕಂದೆ ಮತ್ತೆ ಫೋನ. ನಾನು ಅದೇ ಕಿತ್ಕೊಂಡ್ರೆ ಧೈರ್ಯ ಅದೇ ಹಿಡ್ಕೊಳ್ಳುವಂತ ಅಭ್ಯಾಸ ಏನಿಲ್ಲ. ಅಲ್ಲಿ ಇದು ಭಯ ಪಟ್ಟೆ ಹಿಡ್ಕೊಂಡಿರ್ತಾನೆ ನೀನು. ಹಿಡ್ಕೊಂಡೆ ತಾನೆ ಬದ್ರಾಗ ಹಿಡ್ಕಾದೆ ಭಯ ಪಟ್ಟೆ ಹಿಡ್ಕೊಂಡಿದ್ದೀನು. ಯಾರ ಏನಂಟಿ ಅವರಿಬ್ರು ಸಿಕ್ಕಿರೋದಕ್ಕೆ ನಮ್ ಜೊತೆ ಸೇರಿಲ್ಲ ನೀನು. ಕಾಂಪೌಂಡ್ ನಾವು. ಓ ಯಾರು ಹೇಳರಿ? ಇವ್ರಿಗೆ ಅವ್ರಿಗೆ ಹೇಳ್ಕೊಳ್ಳಿ. ಎಗ್ರಿದ್ದು ಕಣಂಟಿ ನಾವು ನಡಿಯಕ್ಕಾಗ್ದೆ. ಕಬ್ನ ಇತ್ತಲ್ಲ ಅದು ಆರುದ್ವಿ. ಸಪೋರ್ಟ್ಗಿತ್ತು ಅಲ್ಲಿ ಕಾಲ್ ಮಾಡ್ದಕ್ಕೆ. ಅದ್ಯಾವ್ದೋ ಇಟ್ಕೋಗಿದ ಅದೆಲ್ಲ ನೋಡಿದ್ವಲ್ಲ. ಮೆಣಸಿನ್ಕಾಯಿದು ಅಲ್ಲ ನಿಮ್ಮ ಅಕ್ಕ ಕಣ ಎಲ್ಲಿತ್ತು ಸಾಂಬಾರ್ ಹಾಕ್ಸ್ಕೊಳ್ಳಿ, ಚೆನ್ನಾಗಿರ್ತದೆ. ಎಷ್ಟು ಕೊಟ್ಟರು? ಎಷ್ಟು ಬಾಕ್ಸ್ ಇಸ್ಕೊಂಬಂಗಾರೆ? ಅದೇ ನೀವು ತಗೋಬಿಡ್ತೀರಾ ಊಟನ? ತಗೋಬಿಡಿ ಒಂದು ಬಾಕ್ಸು. ಇರ್ಲಿ ತಗೊಳ್ಳಿ. ಹಾ ಚುರ್ಮುರಿ ಊಟ ನೈಟು ಅಲ್ಲೇನೋ ಬಾಕ್ಸ್ ಕೊಡ್ತವ್ರಂತಲ್ಲ. ಗೈಸ್ ಅಲ್ಲಿ ಯಾವ ಬಾಕ್ಸ್ನು ಕೊಡ್ತಾ ಇಲ್ಲ ಇವರು. ಊಟ ಅಲ್ಲಿ ನೈಟ್ ಟ್ರೈನ್ ಊಟ ಅಡ್ಜಸ್ಟ್ ಆಗಲ್ಲ ಅಂತ ಮಾತಾಡ್ತಿದ್ದಕ್ಕೆ ರೇಗ್ಸಕ್ಕೆ ಆ ಥರ ಮಾತಾಡ್ತಾ ಇದ್ದಿದ್ದು. ಆ ಅಜ್ಜಿ ಸ್ವಲ್ಪ ತಲೆ ಓಡಿಸಿ ಬೇಡ ಅಂದ್ಬಿಟ್ರು. ವಿಡಿಯೋದಲ್ಲಿ ಬಂದ್ರೆ ಇಲ್ಲಿ ನೋಡಿ. ಪೈನಾಗಿತ್ತು ಊಟ. ಊಟ ಪೈನಾಗಿತ್ತು. ಏನೇನ್ ಮಾಡಿದ್ರು ಊಟನ? ಕುಂಬಳಕಾಯಿ ಎಲ್ಲ, ಬೆಂಡೆಕಾಯಿ ಪಲ್ಯ, ಕ್ಯಾರೆಟು. ಗೈಸ್ ಇದೊಂಥರ ಮೈಕ್ ಕ್ಯಾಮ್ರಾ ಪ್ರ್ಯಾಂಕ್ ತರ ಆಗೈತೆ. ಏನಂದ್ರೆ ಕ್ಯಾಮ್ರಾದು ಇದಿರುತ್ತೆ, ಮೈಕ್ ಹಾಕೋದು ಬಾಕ್ಸ್ ಇರುತ್ತಲ್ಲ, ಅದನ್ನ ಕ್ಯಾಮ್ರಾ ಮಾಡ್ಕೊಂಡು ಇದನ್ನ ಮೈಕ್ ಮಾಡ್ಕೊಂಡು ಎಲ್ಲರ ಹತ್ರಕ್ಕೂ ತಗೊಂಡೋಗ್ಬಿಟ್ಟು ಅದನ್ನ ಎಷ್ಟೋ ಜನ ಪಾಪ ಕ್ಯಾಮ್ರಾ ಅಂತ ಅದನ್ನ ನೋಡ್ಕೊಂಡೇ ಮಾತಾಡ್ತವ್ರೆ. ಇವನು ಮತ್ತೆ ಅವನ ಹೆಸರು ನಪ್ಪಿ ಅಂತಾನೆ. ಇಬ್ರು ಏನ್ ಮಾಡ್ತವ್ರೆ, ಇಬ್ರು ಹೋಗೋದು ಅವ್ನ ಕ್ಯಾಮ್ರಾ ಮ್ಯಾನ್ ಇವ್ನ ಮೈಕ್ ಮ್ಯಾನ್ ಇದನ್ನ ಹಿಡ್ಕೊಳ್ಳೋದು, ಊಟ ಹೆಂಗಿತ್ತು ಅಂತ ಕೇಳೋದು. ಲಕ್ಷ್ಮಿ ಆಂಟಿ ಅಂತ ಒಬ್ರು ಮಾತಾಡ್ತಿದ್ರಲ್ಲ, ಅವ್ರನ್ನ ಎಷ್ಟೊತ್ತವರೆಗೂ ಮಿಮಿಕ್ರಿ ಮಾಡ್ತಾ ಇದ್ರು ಇಲ್ಲಿ. ಅವ್ರು ಬಂದ್ಮೇಲೆ ಏನ್ ಮಾತಾಡ್ತಾರೆ ನೋಡೋದೈರಿ ಅವ್ರು. ಇದು ಇಲ್ಲಿ ನೋಡಿ, ಇಲ್ಲಿ ಅಲ್ಲೇನಾರು ಮಾಡಿರ್ತಿಲ್ಲ ಸುಮ್ಕೆ. ನಿಜ ಕಣ. ಇಲ್ಲಿ ಲೈಟ್ ಬಂದಿ ಊಟ ಅಲ್ಲಿ ನೋಡ್ಕ ಮಾತಾಡಿ. ಊಟ ಹೆಂಗಿತ್ತು? ಚೆನ್ನಾಗಿತ್ತು ಊಟ. ಏನೇನ್ ಮಾಡ್ತಿ? ತಿಳಿಸಾರು, ಪಲ್ಯ ಕೇಳು. ಚೆನ್ನಾಗಿತ್ತು. ಎಲ್ಲ ಮಾಡ್ಕೊ ಬಂದು. ಹೆಂಗಿತ್ತು? ಚೆನ್ನಾಗಿತ್ತು. ಚೆನ್ನಾಗಿತ್ತಾ? ಏನೇನ್ ಊಟ ಮಾಡಿದ್ರು? ಈಗ ಹೇಳಿಲ್ವ ನಾನು? ಏನ್ ಚೆನ್ನಾಗಿತ್ತು? ಚೆನ್ನಾಗಿತ್ತು ಅಂತ ಕೇಳೋಣ. ಊಟದ ಬಾಕ್ಸ್ ಕೊಡ್ತೀರಲ್ಲ ಎಲ್ಲಿ? ತಮಾಸಿ ಹೇಳ್ತಾ ನಿಜವಾಗ್ಲೂ. ಇಡಿಯ ಇವ್ರನ್ನ ಕೇಳೋಣ. ಇಡಿಯ ಇದು ಊಟ ಹೆಂಗಿತ್ತು? ತುಂಬಾ ಚೆನ್ನಾಗಿತ್ತು. ಯಾವ ತರ ಇತ್ತು? ತುಂಬಾ ಚೆನ್ನಾಗಿಲ್ಲ. ಯಾವ ತರ ಅಂದ್ರೆ ತುಂಬಾ ಚೆನ್ನಾಗಿತ್ತು. ಫೈನಲಿ ದರ್ಶನ ಊಟ ಎಲ್ಲ ಏನೇನು ಕೆಲಸ ಐತೆ ಎಲ್ಲ ಮುಗಿಸ್ಕೊ ಬಂದ್ವಿ.
ಸೊ ಇವಾಗ ನಾವು ಇದಕ್ಕೆ ಹೋಗ್ಬೇಕು, ನೆಕ್ಸ್ಟ್ ಏನು ಅಂದರೆ ಟ್ರೈನ್ಗೆ ಹೋಗ್ಬೇಕು ಗೈಸ್. ಈ ಸಂಗೀವತ್ತಿನ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಅಯ್ಯೋ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿರುತ್ತೆ ಅನ್ಕೋತೀನಿ. ಇಷ್ಟ ಆಗಿದ್ರೆ ನಿಮ್ಮಿಂದ ಕೇಳ್ಕೊಳ್ಳಿ. ಇಷ್ಟೇ ಒಂದೇ ಒಂದು ಲೈಕ್ ಹೋಗಿ ನಾನು ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು, ಬಾಯ್.